ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಫೈಟ್ ನಡೀತಾ ಇದೆ. ಡಿಕೆಶಿ ಸಿದ್ದರಾಮಯ್ಯ ನಡುವೆ ಶೀತಲ ಸಮರ ಕೂಡ ಈಗಾಗಲೇ ಆರಂಭ ಆಗಿದೆ. ಇದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಗಾಗಿ ನಡೀತಾ ಇರುವಂತಹ ಫೈಟ್. ಸಿಎಂ ಡಿಕೆಶಿ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಈಗ ಶೀತಲ ಸಮರ ಆರಂಭ ಆಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗುವ ಕನಸನ್ನು ಕಾಣ್ತಾ ಇದ್ದಾರೆ. ಸರ್ಕಾರ ರಚನೆಯಾದ ಹೊಸದ್ರಲ್ಲೂ ಕೂಡ ಸಾಕಷ್ಟು ಕನಸನ್ನು ಇಟ್ಕೊಂಡಿದ್ರು. ಡಿಕೆಶಿ ಕನಸಾಗಿಯೇ ಉಳಿಯುತ್ತೆ ಅಂತ ಈಗ ಬೆಲ್ಲದ್ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಕೈ ನಾಯಕರ ವಿರುದ್ಧ ಅರವಿಂದ್ ಬೆಲ್ಲದ್ ಈಗ ಕಿಡಿಕಾರ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ನಡೀತಾ ಇರುವಂತಹ ಫೈಟ್ ಇದೆ. ನಿನ್ನೆ ಮೊನ್ನೆಯ ಫೈಟ್ ಏನಲ್ಲ ಇದು. ಈ ಸರ್ಕಾರ ರಚನೆ ಆಯ್ತಲ್ಲ, 1.5 ವರ್ಷದ ಹಿಂದೆಯಿಂದನೂ ಕೂಡ ಸಾಕಷ್ಟು ಫೈಟ್ ಆಗ್ತಾ ಇತ್ತು. ಯಾಕಂದರೆ ನಾನೇ ಮೊದಲು ಸಿಎಂ ಆಗ್ತೀನಿ, ಅದಾದಮೇಲೆ ಸಿದ್ದರಾಮಯ್ಯನವರು ಸಿಎಂ ಆಗಲಿ, ಅಂದರೆ ಈ 2.5 ವರ್ಷ ನಾನು ಸಿ ಎಮ್ಮು, ಅದಾದಮೇಲೆ ಬೇರೆಯವರು ಸಿ ಎಮ್ಮು ಅನ್ನೋಂಥ ವಿಚಾರ ಪ್ರಸ್ತಾಪಕ್ಕೆ ಬರ್ತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ನಾನು ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ, ನಾನೇ ಮೊದಲು ಸಿ ಎಮ್ ಆಗ್ತೀನಿ ಅನ್ನುವಂತಹ ಒಂದಿಷ್ಟು ಫೈಟ್ ಮಾಡ್ತಾಯಿದ್ರು. ಹೈಕಮಾಂಡ್ ಕೂಡ ಒಂದಿಷ್ಟು ಅವರಿಗೆ ಸಮಾಧಾನ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಅವೆಲ್ಲ ಬೆಳವಣಿಗೆಗಳು ನಡೆದು ಈಗ 1.5 ವರ್ಷ ಆಯಿತು, 2ನೇ ವರ್ಷಕ್ಕೆ ದಾಪುಗಾಲು ಇಡ್ತಾ ಇದೆ. ಆದರೂ ಕೂಡ ಮುನಿಸ್ ಕಮ್ಮಿ ಆಗಿಲ್ಲ. ಸಿ ಎಂ ಅಧಿಕಾರದ ಅವಧಿ ಮುಗಿಯುವ ಹಂತಕ್ಕೆ ಬಂದಿದೆ. ಹೀಗಾಗಿ ಕೈ ನಾಯಕರಿಂದ ಡಿನ್ನರ್ ಮೀಟಿಂಗ್ ಈಗ ಆಯೋಜನೆ ಅನ್ನುವಂತಹ ಚರ್ಚೆಯೂ ಕೂಡ ಈಗ ನಡೀತಾ ಇದೆ. ಕಾಂಗ್ರೆಸ್ನ ಒಬ್ಬೊಬ್ಬ ನಾಯಕರು ಔತಣಕೂಟವನ್ನು ಏರ್ಪಡಿಸ್ತಾ ಇದ್ದಾರೆ. ಎಂ ಕೃಷ್ಣ ಅವರ ಮನೆ ಬಾಗಿಲು ಒದ್ದು ಅಧಿಕಾರ ಪಡೆದಿದ್ದೆ ಅಂತ ಡಿಕೆಶಿ ಈ ಹಿಂದೆ ಸದನದಲ್ಲಿ ಹೇಳಿದ್ರು. ಈಗ ಸಿದ್ದರಾಮಯ್ಯನವರ ಮನೆ ಬಾಗಿಲಿನ ಒದ್ದು ಸಿಎಂ ಆಗಲಿಕ್ಕೆ ತಂತ್ರಗಾರಿಕೆ ಹುಡ್ತಾ ಇದ್ದಾರಾ, ಮುಖ್ಯಮಂತ್ರಿ ಆಗಲಿಕ್ಕೆ ಡಿಕೆಶಿ ಪಣ ತೊಟ್ಟಿದ್ದಾರೆ ಅಂತ ಅರವಿಂದ ಬೆಲ್ಲದ್ ಕಿಡಿಕಾರ್ತಾ ಇದ್ದಾರೆ, ಒಂಥರ ವ್ಯಂಗ್ಯವಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ BJPಯ ಲೀಡರ್ಗಳು ಆಗಾಗ ಬಾಂಬ್ ಹಾಕ್ತಾನೆ ಇರ್ತಾರೆ. 70 ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಈ ಹಿಂದೆ ವಿರೋಧ ಪಕ್ಷದ ನಾಯಕ ಅಶೋಕ್ ಕೂಡ ಹೇಳ್ತಾ ಇದ್ರು. ಈಗ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಮತ್ತೊಂದು ಥರ ಕಿಡಿಕಾರ್ತಾ ಇದ್ದಾರೆ. ಹೊಸ ಬಾಂಬ್ ಹಾಕ್ತಾನೆ ಇದ್ದಾರೆ. ಸರ್ಕಾರ ಜಾಸ್ತಿ ದಿವಸ ಉಳಿಯಲ್ಲ, ಸಂಕ್ರಾಂತಿಗೆ ಗಡುವು ಕೊಡ್ತೀವಿ, ಯುಗಾದಿಗೆ ಗಡುವು ಕೊಡ್ತೀವಿ, ದೀಪಾವಳಿಗೆ ಸರ್ಕಾರ ಬಿದ್ದು ಹೋಗ್ತದೆ, ಈ ಥರ ಒಂದಿಷ್ಟು ಗಡುವು ಕೊಡೋದು ಎಲ್ಲ ಪಕ್ಷದಲ್ಲೂ ಇದ್ದೇ ಇರುತ್ತೆ. ಈಗ BJPಯವ್ರ ಸರದಿ ಭಾಳ ಮುಖ್ಯವಾಗಿ ಅರವಿಂದ್ ಬೆಲ್ಲದ್ ಅವರು ಕೂಡ ಕಿಡಿಕಾರ್ತಾ ಇದ್ದಾರೆ. ಈ ಸರ್ಕಾರ ಜಾಸ್ತಿ ದಿವಸ ನಿಲ್ಲಲ್ಲ. ಇನ್ನೊಂದು ಕಡೆ ಈ ಹಿಂದೆ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅಧಿಕಾರವನ್ನು ಒದ್ದು ತಗೊಂಡಿದ್ದೆ ಅಂತ ಸದನದಲ್ಲೇ DK ಶಿವಕುಮಾರ್ ಪ್ರಸ್ತಾಪ ಮಾಡಿದರು. ಆ ವಿಚಾರವನ್ನು ಈಗ ನೆನಪು ಮಾಡಿಸ್ತಾ ಇದ್ದಾರೆ DK ಶಿವಕುಮಾರ್ಗೆ ಅರವಿಂದ ಬೆಲ್ಲದ್ ಅವರು. ಬೆಳಗಾವಿಯಲ್ಲಿ ಸಾಲ ಮರುಪಾವತಿ ವಿಳಂಬ ಆಯಿತು. ಹಾಗಾಗಿ ನ್ಯಾಯಾಲಯದ ಆದೇಶದ ಮೇರೆಗೆ ಮನೆ ಸೀಸ್ ಆಯಿತು. ಇದು ಬೆಳಗಾವಿಯಲ್ಲಿ ಆಗಿರುವಂಥ ಘಟನೆ. ಸಾಲ ಮರುಪಾವತಿ ವಿಳಂಬ ಆಗಿದ್ದಕ್ಕೆ ಮನೆ ಸೀಸು. ನ್ಯಾಯಾಲಯ ಆದೇಶ ಕೊಡ್ತು. ನ್ಯಾಯಾಲಯದ ಆದೇಶದ ಮೇರೆಗೆ ಮನೆ ಸೀಸ್ ಮಾಡಲಾಗಿದೆ. ಚಳಿಯಲ್ಲೇ ರಾತ್ರಿ ಕಳೆದಿದೆ. ಕಂದಮ್ಮ ಜೊತೆಗೆ ಬಾಣಂತಿ, 1.5 ತಿಂಗಳ ಮಗು ಜೊತೆಗೆ ಬಾಣಂತಿ ಪರದಾಟ, ಚಳಿ, ಮನೆ ಸೀಲ್ ಮಾಡಿದ್ದಾರೆ. ಇನ್ನು ಮೂಡಲಗಿ ತಾಲೂಕಿನ ನಾಗನೂರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. 5 ಲಕ್ಷ ಸಾಲ ಪಡೆದಿದ್ದ ರೈತ ಸೈದಪ್ಪ ಶಂಕರಪ್ಪ ಗಡಾಡಿ ಅಂತ, ಇವರು ಇಕ್ವಿಟಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ರು. ಅಂದರೆ ಈಗ ಸಹಕಾರಿ ಬ್ಯಾಂಕ್ಗಳಲ್ಲಿ ಇರ್ತಾವಲ್ಲ, ಆ ಬ್ಯಾಂಕಲ್ಲಿ ಒಂದು 5 ಲಕ್ಷ ಸಾಲ ಪಡೆದಿದ್ರು. ಹಾಗಾಗಿ ಇಲ್ಲಿ 5 ಲಕ್ಷ ರೂಪಾಯಿ ಬರೀ ಸಾಲಕ್ಕೋಸ್ಕರ ನೋಡಿ, ದೃಶ್ಯಾವಳಿಯಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಇದು ಬಾಣಂತಿ ಜೊತೆಗೆ ಮಗು. ನೋಡಿ, ಇವರಿಗೆ ಆ ನ್ಯಾಯಾಲಯ ಆದೇಶ ಕೊಡ್ತು. ನಾವು ನ್ಯಾಯಾಲಯದ ಬಗ್ಗೆ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ, ಯಾಕಂದರೆ ನ್ಯಾಯಾಲಯ ಎಲ್ಲ ಸಾಧಕ ಬಾಧಕಗಳನ್ನ ಯೋಚನೆ ಮಾಡ್ತದೆ. ಆದರೆ ಬ್ಯಾಂಕ್ನವರಿಗೆ ಒಂದು ಸ್ವಲ್ಪನಾದರೂ ಮಾನವೀಯ ದೃಷ್ಟಿ ಬೇಡವಾ? 5 ಲಕ್ಷ ರೂಪಾಯಿ ಒಬ್ಬ ರೈತ ಸಾಲ ಇಸ್ಕೊಂಡಿರ್ತಾನೆ. ಇದೇ ಬೆಳಗಾವಿ, ಇದೇ ಬಳ್ಳಾರಿ, ಇದೇ ರಾಯಚೂರು, ಯಾದಗಿರಿ ಬಾಣಂತಿಯರ ಸರಣಿ ಸಾವಾಯಿತು. ಅದೇ ರೀತಿಯಾದಂತಹ ಒಂದಿಷ್ಟು ಇನ್ಸಿಡೆಂಟ್ಗಳು ಪದೇ ನಡೀತಾ ಇದ್ದಾವೆ. ಆದರೂ ಕೂಡ ಒಂದು ಸ್ವಲ್ಪನಾದರೂ ಮಾನವೀಯ ದೃಷ್ಟಿ ಇರಬೇಕಾಗ್ತದೆ. ನೋಡಿ, ಆ ರಾತ್ರಿ ಇಡೀ ಆ ಸಣ್ಣ ಮಗು, ಪಾಪ ಆ ಮಗುವಿನ ಮೇಲಾದರೂ ಕೂಡ ಕನಿಕರ ಬೇಡವಾ? ಮತ್ತೊಂದು ಕಡೆ ನೋಡಿ, ಇನ್ನೊಂದು ವಿಚಾರ. 18 ಕಂತಲ್ಲಿ 3.18 ಲಕ್ಷ ಹಣ ಪಾವತಿಸಿದ್ದಾರೆ ರೈತ ಸೈದಪ್ಪ. 3 ತಿಂಗಳಿನಿಂದ ಕಂತು ಕಟ್ಟುವಂತೆ ಹಣ ನೀಡಿದ್ದ ರೈತ ಸೈದಪ್ಪ. ಇನ್ನು ಫೈನಾನ್ಸ್ ಸಿಬ್ಬಂದಿಗೆ ಹಣ ನೀಡಿದ್ರು. ಸೈದಪ್ಪ ಶಂಕರಪ್ಪ ಗಡಾಡಿ ಅವ್ರ ಹೆಸರು, ಫುಲ್ ಹೆಸರು ಸೈದಪ್ಪ ಶಂಕರಪ್ಪ ಗಡಾಡಿಯವರು ಹಣ ಕಟ್ಟಿದ್ರು. ಹಣ ಪಡೆದು ಫೈನಾನ್ಸ್ ಸಿಬ್ಬಂದಿ ಕಂತು ಕಟ್ಟಿಲ್ಲ ಅಂತ ಆರೋಪ ಕೂಡ ಮಾಡಿದ್ದಾರೆ. ಕಂತು ಕಟ್ಟದೇ ಇದ್ದಿದ್ದಕ್ಕೆ ಕೋರ್ಟ್ ಮೊರೆ ಕೂಡ ಹೋಗಿದ್ರು ಬ್ಯಾಂಕ್ ಸಿಬ್ಬಂದಿ. ಕೋರ್ಟ್ ಸೂಚನೆ ಮೇರೆಗೆ ರಾತ್ರೋರಾತ್ರಿ ರೈತನ ಮನೆ ಸೀಸ್ ಆಗಿದೆ.
ಯಾಕಂದರೆ ಒಂದು ಕಾಲಾವಕಾಶ ಕೊಡಬೇಕಾಗ್ತದೆ, ಕೋರ್ಟೇ ಆಗಲಿ ಏನೇ ಆಗಲಿ. ಮನೆ ಮುಂದೆ ರಾತ್ರಿ ಕಳೆದಿದ್ದಾರೆ ರೈತ ಸೈದಪ್ಪ ಶಂಕರಪ್ಪ ಗಡಾಡಿ ಕುಟುಂಬ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಚೆನ್ನೈ ಮೂಲದ ಇಕ್ವಿಟಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇದೊಂಥರ ಹೆಂಗೆ ಅಂದರೆ ಈ ಸಾಲ ಬಡ್ಡಿ ಸಾಲ ಕೊಡ್ತಾರಲ್ಲ ಆ ಥರ. ಇಷ್ಟು ದಿವಸ ಕೊಡಲಿಲ್ಲ ಅಂದರೆ ನೀವು ಮನೆ ಬೀಗ ಹಾಕ್ಸೋದು, ರೌಡಿಗಳನ್ನ ಬಿಟ್ಟು ಹೊಡೆಸೋದು, ಈ ಥರ ಎಲ್ಲ ಮಾಡ್ತಾರಲ್ಲ, ಆ ಥರ ಕ್ಯಾಟಗರಿಗೆ ಸೇರಿರೋ ಬ್ಯಾಂಕ್ ಅಂತ ಕಾಣಿಸುತ್ತೆ ಇದು. ನೋಡಿ, ಸ್ವಲ್ಪನಾದರೂ ಮನುಷ್ಯತ್ವ ಮಾನವೀಯತೆ ಇರಬೇಕು. ಯಾಕಂದರೆ ಬ್ಯಾಂಕ್ನಲ್ಲಿರೋರು ಮನುಷ್ಯರೇ, ನ್ಯಾಯಾಲಯದಲ್ಲಿರೋರು ಮನುಷ್ಯರೇ, ಅವರಿಗೂ ಮಾನವೀಯತೆ ಬೇಕು. ನೋಡಿ, ಸಣ್ಣ ಸಣ್ಣ ಕಂದಮ್ಮಗಳು, ಬಾಣಂತಿಯರು, ಇದೇ ಬೆಳಗಾವಿಯಲ್ಲಿ ಬಾಣಂತಿಯರ ಸರಣಿ ಸಾವು ಆಗ್ತಾ ಇದೆ. ಕನಿಕರ ಬೇಡವಾ ಸ್ವಲ್ಪನಾದರೂ? ಆ ರಾತ್ರಿ ಚಳಿಗಾಲ ಬೇರೆ. ನೋಡಿ, ಇಲ್ಲಿ 5 ಲಕ್ಷ ರೂಪಾಯಿ ಸಾಲ ಮಾಡಿರೋದು ರೈತ. ಕೋಟಿ ಕೋಟಿ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು. ಕೋಟಿ ಕೋಟಿ ಸಚಿವರು, ಶಾಸಕರುಗಳು ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಬೇರೆ ವಿಚಾರಗಳಲ್ಲಿ. ಬರೀ 5 ಲಕ್ಷ ಸ್ವಾಮಿ. ಹೋಗಿ ವೇದಿಕೆ ಮೇಲೆ ಹೇಳ್ತಿರಲ್ಲ, ದೇಶ ಕಾಯೋನೇ ಯೋಧ ಆದರೆ ದೇಶಕ್ಕೆ ಅನ್ನ ಹಾಕೋನೇ ರೈತ ಅಂತ. ನೇಗಿಲ ಯೋಗಿ ಅನ್ನದಾತ ಅಂತ ಭಾಷಣ ಬಿಗಿಯಕ್ಕೆ ಮಾತ್ರ. ಪುಸ್ತಕದ ಬದನೆಕಾಯಿ ಸಾಂಬಾರಿಗೆ ಬರಲ್ಲ. ನಿಮ್ಮ ಭಾಷಣಗಳು ಯಾರಿಗೂ ಬೇಕಾಗಿಲ್ಲ. ನೋಡಿ, ಒಂದು 5 ಲಕ್ಷ ರೂಪಾಯಿ ಸಾಲ ಮಾಡಿದ್ನ ಅಟ್ಲೀಸ್ಟ್ ಅವರಿಗೊಂದು ಗಡುವು ಕೊಡ್ಬೋದಿತ್ತು. ಆಲ್ರೆಡಿ ಅವರು ಒಂದು 3-3.5 ಲಕ್ಷ ರೂಪಾಯಿ ಕಟ್ಟಿದ್ದಾರೆ. ಚೆನ್ನೈ ಮೂಲದ ಇಕ್ವಿಟಸ್ ಸ್ಮಾಲ್ ಫೈನಾನ್ಸ್ ಕಂಪನಿ ಅದು, ಬ್ಯಾಂಕ್ ಅದು. ಇದು ಹೆಂಗಿದೆ ಅಂದರೆ, ಈ ಕೈಗಡ ಸಾಲ ತಗೊಳ್ತಾರಲ್ಲ, ಅಲ್ಲಿ ಇಲ್ಲಿ ಜನರ ಹತ್ರ ಸಾಲ ತಗೊಳ್ತಾರೆ, ಅವರು ಈ ಥರ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಹಾಕ್ತಾ ಇರ್ತಾರಲ್ಲ. ಇನ್ನು ಬರೀ 1,84,000 ರೂಪಾಯಿ ಕಟ್ಟಬೇಕಾಗಿದ್ದು. ಬರೀ 1,84,000 ರೂಪಾಯಿಗೆ ಇಡೀ ಕುಟುಂಬನೇ ನೀವು ಹೊರಗಡೆ ಹಾಕ್ತಾ ಇದ್ದೀರಂದರೆ ನೋಡಿ, ಅಲ್ಲೋ ಪಾಪ ವಯೋವೃದ್ಧರು ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ರ ಮಡ್ಲಲ್ಲಿ ಮಕ್ಕಳುಗಳು, ಸಣ್ಣ ಸಣ್ಣ ಮಕ್ಕಳುಗಳಿದ್ದಾವೆ.